ವೇದಿಕೆ ಮೇಲೆ ಆಶೀರ್ವಾದ ಎಲ್ಲ ಅನುಭವಗಳಿಗೂ ವಂದಿಸುತ್ತಾ ಹಾಗೂ ತಮ್ಮೆಲ್ಲರಿಗೂ ವಂದಿಸಿ ದೇವರಿಗೂ ಸಾಕಷ್ಟು ಅನುಭವದ ವಿಚಾರಗಳನ್ನು ತಿಳಿಸಿಕೊಟ್ಟಿದ್ದಾರೆ. ಎಲ್ಲರೂ ಏನು ಹೇಳಿದ ಆಚಾರ ಇಲ್ಲ ನಮಗೆ, ಅದಕ್ಕೆ ಮಹಾತ್ಮರ ಹೇಳಿಕೊಂಡಂತ ವಿಚಾರದಲ್ಲಿ ನಂಬಿಕೆ ಇಲ್ಲ, ಅದನ್ನ ಆಚಾರದಲ್ಲಿ ತರುವುದು. ಅದಕ್ಕೆ ನಮಗೆ ಆ ಸುಖವನ್ನ ಪಡೆಯಕ್ಕಾಗಲ್ಲ. ನಾವು ನೋಡ್ಕೋಬೇಕಾಯ್ತು ಅವ್ರು ಹೇಳಿದ್ವಿ ಮತ್ತೆ ನಾವು ಏನ್ ಮಾಡಾಕತ್ತೇವು, ಅವ್ರು ಹೇಳಿದಂತ ಮಾರ್ಗದಲ್ಲಿ ನಾವು ನಡೆಯಾಕತ್ತೇವು ಹೇಗೆ ನಾವು ಪರಿಶೀಲನೆ ಮಾಡಬೇಕಾಯ್ತು. ಮಾಡಾಕತ್ತೇವು ಹೆಂಗ ನಾವು ಪರಿಶೀಲನೆ ಮಾಡಿದ್ರೆ ನಾವು ಸಿಲುಕ್ ತಗದೀವಿ ಅಂದ್ರೆ ಅನುಭವಕ್ಕೆ ಬರ್ತೈತೆ. ನಾವು ಅದಕ್ಕೆ ಅವಕಾಶನ ಕೊಡಾಕತ್ತಿಲ್ಲ. ಯಾಕೆ ಸಂಪರ್ಕಗಳು ಭಾಳ ಆಗ್ಯಾವ, ವಿಷಾದಿಗಳ ಸಂಪರ್ಕ ಭಾಳ ಆಗ್ಯಾವ. ಮೊದಲಿಗೆ ಇದಕ್ಕಿಂತ ಈಗ ಸಾಕಷ್ಟು ಮತ್ತೆ ವಿಷಾದಿಗಳನ್ನ ಮಾಡಿಕೊಂಡು ಅದರಿಂದ ಸುಖ ಹೊಂದಬೇಕಂತ ಅದ ವಸ್ತುವನ್ನ ಅವಲಂಬಿಸ್ಕೊಂಡು ಕುಂತೇವೆ. ಆ ವಸ್ತುನ ನೀನಿದ್ದು, ಸುಖದ ವಸ್ತುನ ನೀನಿದ್ದು ಅನ್ಯ ವಸ್ತುವಿನಲ್ಲಿ ಸುಖ ಕಾಣ್ತ ಹೊಂದಿ ಅದಕ್ಕೆ ನೀನು ಸುಖವಾಗಿ ಉಳಿಯಕ್ಕಾಗಲ್ಲ. ನೀನು ನಿಜವಾಗಿ ಸುಖ ಹೊಂದಬೇಕಾಗಿತ್ತಂದ್ರೆ ಅವೆಲ್ಲ ವಸ್ತುಗಳ ಬಿಡೋದು ಅಂತ ಅವ್ರು ಹೇಳಿಕೊಟ್ಟದ್ದು ವಿಚಾರವನ್ನು ನಾವು ಬಿಟ್ಟಿವರು. ತೊರೆಯ ವಿಷಯವನ್ನು ಅಂತ ಅವ್ರು ಹೇಳಿದ್ರು, ನಾವು ತೊರೆದಿಲ್ಲವನ್ನ ಆ ವಿಷಯನ್ನ ಹಿಡ್ಕೊಂಡೆವು. ಆ ವಿಷಯದ ವಾಸನೆ ಸಲುವಾಗಿ ನಮಗೆ ಹುಟ್ಟು ಸಾವು. ವಿಷಯದ ವಾಸನೆಯಿಂದ ನಾವು ಈ ಶರೀರವನ್ನು ಧಾರಣೆ ಮಾಡ್ಕೊಂಡು ಬಂದೇವೆ. ಎದಕ್ಕೆ ಪುನರಪಿ ಜನನ ಪುನರಪಿ ಮರಣ ಎದಕ್ಕೆ ಆಕೈತಿ? ವಾಸನೆ ಸಲುವಾಗಿದ್ದಾನ. ಅಂತ ವಾಸನೆಯನ್ನ ಈ ಮನುಷ್ಯ ಜನ್ಮದಾಗ ಮಾತ್ರ ಕಳ್ಕೊಂಡ ಕೊಡುತ್ತೆ. ಅದಕ್ಕೆ ಮನುಷ್ಯ ಜನ್ಮ ಶ್ರೇಷ್ಠ ಅಂತ ಹೇಳಿದ್ರು. ನಾವು ಇನ್ನ ವಾಸನೆದಾಗ ತೊಡಗಾಗತ್ತೇವೆ, ಅದನ್ನ ಬಿಡೋ ಪ್ರವೃತ್ತಿ ಒಳಗೆ ಇಲ್ಲ. ನಾವು ಬಿಟ್ಟಾಗ ನಾವು ನಿಜವಾದ ನಾನು ಯಾರು ಅಂತ ತಿಳ್ಕೊಳಕ್ ಸಾಧ್ಯ ಐತಿ. ಅದಕ್ಕೆ ನಿಜಗುಂಡ್ರು ಹೇಳಿದಂತ ಒಂದು ಪದ್ಯವನ್ನ ಯೋಗಪ್ಪನೇ ಹೇಳಿದ, ಪಡೆವೆ ನೀನೇ ಇಂದಿಗೆ ಪರಮುಕ್ತಿ ಸುಖವನ್ನು ಕೆಡುವ ಕಾಯದ ನೋವನ್ನು ಮಾನೇ ಮನುಜ. ಇನ್ನ ಈ ಶರೀರದ ಮೇಲೆ ಯಾಮವನ್ನ ಹೋಗಿಲ್ಲ ನಮಗೆ. ಈ ಶರೀರವನ್ನ ಹಿಡ್ಕೊಂಡ ಸುಖ ಹೊಂದಬೇಕು ಅಂತ ಹೊಂದ್ಬಿಟ್ಟೇವೆ. ಅದಕ್ಕೆ ನಮಗೆ ಪಡೆಯಕ್ಕಾಗಲ್ಲ. ಶರೀರನ ಒಂದು ಇದು ಸುಖ ಹೊಂದಾಕ ಸಾಧನ ಅಂತ ಇಟ್ಕೊಂಡು ನಾವು ಆ ಶರೀರ ನಾನಲ್ಲ ಅಂತ ಬಿಟ್ಟಾಗ ನಾವು ನಿಜವಾದ ಸುಖವನ್ನ ಹೊಂದಾಕ ಸಾಧ್ಯ ಇದೆ. ಇದು ಉಪಯೋಗ ಎದಕ್ಕೆ? ನಿಜ ಸುಖವನ್ನ ನಿಜ ಸ್ಥಿತಿಯನ್ನ ಕಂಡುಕೊಂಡಾಕ ಇದು ಸಾಧನ. ಅದನ್ನ ಉಪಯೋಗ ಅದಕ್ಕಾಗಿ ಮಾಡ್ಕೋಬೇಕು. ನಾವು ವಿಷಯ ಸಂಗ್ರಹ, ವಿಷಯ ಭೋಗ, ವಿಷಯದಲ್ಲೇ ತಲೀನರಾದಾಗ ನಾವು ನಿಜ ಸುಖವನ್ನು ನಾವು ಪಡೆಯಕ್ಕಾಗಲ್ಲ. ಎಲ್ಲಿವರೆಗೂ ನಾವು ಈ ಶರೀರ ನಾನಂತ ಹಿಡ್ಕೊಂತೀವೋ ಅಲ್ಲಿವರೆಗೂ ನಮಗೆ ದುಃಖನ. ಯಾಕೆ ದುಃಖ ಎದಕ್ಕೈತಿ? ತೋರಿಕೆ ಒಳಗೈತಿ. ಅದಕ್ಕೆ ತೋರಿಕೆ ಅದಲು ಬದಲಾಕೈತಿ, ಅದಲು ಬದಲಾಗದ ದುಃಖಕ್ಕೆ ಕಾರಣ ಆಕೈತಿ. ಅದಲು ಬದಲಾದಾಗ ದುಃಖ, ಸಮನಾಗಿದ್ದ ದುಃಖ ಇಲ್ಲ ಇಲ್ಲ. ಮನಸ್ಸು ಯಾಕೆ ವಿಕಾರ ಆಕೈತಿ? ಅದಲು ಬದಲ ಅದನ್ನ ಅದರಲ್ಲಿ ನಂಬಿಕೆ ಇಟ್ಟು ಅದರಲ್ಲಿ ತಲೆ ನಾಗೈತಂತೆ ಮನಸ್ಸು ವಿಕಾರ ಆಕೈತಿ. ಅದಲು ಬದಲು ಆಗುವುದು ನಾನಲ್ಲ, ನನಗೆ ಅದು ಸಂಬಂಧ ಇಲ್ಲ, ನನಗೆ ಅನ್ಯ ಐತಿ ಅಂತ ತೆಗೆದು ಬದಿಗಿಟ್ಟಾಗ ಮಾತ್ರ ನಮಗೆ ನಿಜ ಸುಖ. ಹೇಳಿದ್ರೆ ಎಲ್ಲ ವಚನಗಳು ಏನ್ ಹೇಳ್ತಾವ ಎಲ್ಲ ನಿನ್ನ ನಿಜ ಸ್ಥಿತಿ ಕಂಡುಕೊಂಡಾಕ ಅಂತರಂಗ ಬಹಿರಂಗ ಎರಡೂ ಸ್ವಚ್ಛ ಆಗ. ಯಾಜ್ಞವಲ್ಕ್ಯರ ಮೈತ್ರಿಯಾಗ ಹೇಳಿರಿ, ಯಮದಾಶ ಗುಣಗಳನ್ನು ಹೇಳಿಲ್ಲ ಅವನಿಗೆ ಸಂಬಂಧಿಸುವುದು ನಿಜ ಮುಕ್ತಿ. ಯಮದಶ ಗುಣಗಳನ್ನ ಅಳವಡಿಸ್ಕೋಬೇಕಲ್ಲ. ಅಹಿಂಸೆ, ಸತ್ಯ, ಬ್ರಹ್ಮಚರ್ಯ, ಅಸ್ಥೇಯ, ಕ್ಷಮೆ, ದಮೆ, ದಯೆ, ವೃತ್ತಿ, ಅರ್ಜಯ ವೃತ್ತಿ, ಅಂತರಂಗ ಸ್ವಚ್ಛತೆ, ಬಹಿರಂಗ ಸ್ವಚ್ಛತೆ,
ಬೇಕಲ್ಲ. ಅವನ್ನ ಅಳವಡಿಸ್ಕೊಂಡೇ ಇಲ್ಲ ನಾವು. ಸತ್ಯದಿಂದ ನಡೀತೇವ. ಆ ಸತ್ಯ ವಸ್ತು ನಾನು ಅದೇನೇ ಅದನ್ನ ತಿಳ್ಕೊಂಡು ಹೋಗ್ಕೊಳಕ್ ಪ್ರಯತ್ನ ಪಡಬೇಕು. ಇತರರಿಗೆ ನೋವು ಆಗ್ಲಾರ್ದಂಗೆ ನಡ್ಕೋಬೇಕು. ಇತರರಿಗೆ ಸುಳ್ಳು ಹೇಳಬಾರ್ದು, ಸುಳ್ಳು ಹೇಳಿ ವಂಚನೆ ಮಾಡಬಾರ್ದು ಅನ್ನೋ ಒಂದು ಇದೈತೆ ನಮ್ಮಲ್ಲಿ. ಇಲ್ಲ, ಅದಕ್ಕೆ ನಮಗ ಸತ್ಯ ವಸ್ತು ತಿಳ್ಕೊಳಕ್ಕಾಗಲ್ಲ. ಅಹಿಂಸೆ ಬಿಟ್ಟೇವ, ನಾವು ಹಿಂಸೆ ಮಾಡೋದು ಬಿಟ್ಟೇವ. ಯಾವ್ದಾರ ರೀತಿಯಿಂದ ಮಾಡ್ತೇವೆ. ಶರೀರದಿಂದ ಆಗಲಿಲ್ಲ ಅಂದ್ರೆ ಮನಸ್ಸಿನಿಂದಾರ ಮಾಡ್ತೇವೆ, ವಚನದಿಂದಾರ ಮಾಡ್ತೇವೆ, ಮಾತಿನಿಂದಾರ ಮಾಡ್ತೇವೆ. ಇತರಿಗೆ ತೊಂದರೆ ಕೊಡ್ತೇವೆ. ಅವೆಲ್ಲ ಹೋಗ್ಬೇಕು. ಹೋದಾಗ ಮಾತ್ರ ನೀನು ಅರ್ಜ ಇರುತ್ತೆ. ನೀನು ಅಸ್ಥೇಯ ಗುಣಗಳು ಬೇಕಲ್ಲ. ಇನ್ನೊಬ್ಬರ ನಲ್ಲಿ ಆಶೆ ಇಟ್ಟುಕೊಂಡು ಅವನ್ನ ನನಗಿದ್ರ ಚಲೋ ಅದಕ್ಕಿತ್ತಲ್ಲ ಅಂತ ಮನಸ್ಸಿನ ಭಾವಿಸಿದ ಅಂದ್ರೆ ಬೇಕಲ್ಲ. ಅದು ಬೇಕಲ್ಲ. ಅದನ್ನ ಪರಿಪಾಲನೆ ಮಾಡಿದಾಗ ನಮಗೆ ನಿಜ ಸುಖ ಐತಿ. ಎಲ್ಲಾ ಮಹಾತ್ಮರು ಇದನ್ನ ಹೇಳ್ಯಾರ. ಆದ್ರೆ ನಾವು ಅದನ್ನ ಆ ರೀತಿಯಾಗಿ ನಡೆಯಾಕತ್ತಿಲ್ಲ ನಾವು. ಜ್ಞಾನಿಗಳು ಆದಾರ ಇದ ರೀತಿ ಅವ್ರು ಯಾವ ರೀತಿ ನಡೆದಾರ ಆ ರೀತಿ ನಾವು ನಡೆದಾಗ ಮಾತ್ರ ನಮಗೆ ನಿಜ ಸುಖ. ನಾವು ನಡೆದು ಬೇರೆ ಆದ್ರೆ ಮಹಾತ್ಮರ ವಿಚಾರ ಅಲ್ಲಿ ಬಿಟ್ಟು ನಮ್ಮ ವಿಚಾರ ನಾವು ನಡೀತೀವಿ. ಆದ್ರೆ ಹೇಳುದು ಕೇಳುದು ನಡೆದು ಅದನ್ನ ನಮ್ಮ ಜೀವನಕ್ಕೆ ನಾವು ಎಷ್ಟು ಅಳವಡಿಸ್ಕೊಂಡೇವ ಅನ್ನುವಂತ ಒಂದು ಬೇಕಲ್ಲ. ನಮ್ಮ ಜೀವನದಲ್ಲಿ ಅವರು ಹೇಳಿಕೊಟ್ಟಂತ ವಿಚಾರಗಳನ್ನು ನಾವು ಎಷ್ಟರ ಮಟ್ಟಿಗೆ ಅಳವಡಿಸ್ಕೊಂಡು ನಾವು ನಡೆಯಕತ್ತೇವು, ಅದನ್ನ ಅನುಭವ ತಗೊಂಡದ್ದು ಎಷ್ಟು. ಹೌದು, ಇಷ್ಟು ದಿನ ಹೇಳೇವು ಅದನ್ನ ಪರಿಪಾಲನೆ ಮಾಡೋದು ಇಲ್ಲ. ಎಲ್ಲ ನಾವು ಇನ್ನ ಸಂಗ್ರಹನ ಮಾಡಾಕತ್ತೇವ. ಹಂಗೆ ಸಂಗ್ರಹ ವಿಷಯ ಸಂಗ್ರಹದಲ್ಲೇ ತೊಡಗಿರೋ. ವಿಷಯ ಸಂಗ್ರಹದಲ್ಲಿ ತೊಡಗಿ ನಮ್ಮ ನಿಜ ಸ್ಥಿತಿಯನ್ನು ಹಾಳು ಮಾಡ್ಕೊಂಡು ವಿಷಯ ಸಂಗ್ರಹ ಕಡಿಮೆ ಆದ ಮಾತ್ರ ನಮ್ಮ ನಿಜ ಸ್ಥಿತಿ ಯಾವುದು ಅರಿವಿಗೆ ಬರ್ತದೆ. ಅದಕ್ಕೆ ಹೇಳಿದ್ರು ನೀತಿ ಮಾರ್ಗನ ಮೊದಲೇ ಕೇಳಿದ್ರು. ನೀತಿಯಿಂದ ನಡೆದಾಗ ಮಾತ್ರ ಅಂತಃಕರಣ ಶುದ್ಧಿ ಆಕೈತಿ. ಅಂತಃಕರಣ ಶುದ್ಧಿ ಆದಾಗ ನೀ ಯಾವ್ದ ವಿಚಾರವನ್ನ ಅಲ್ಲಿ ನಿನ್ನ ನಿಜ ಸ್ಥಿತಿಯ ಕುರಿತು ವಿಚಾರವನ್ನ ನಿನ್ನ ಒಂದು ಕಿವಿ ಬಿತ್ತಂದ್ರೆ ಅದು ಫಲ ಕೊಟ್ಟೆ ಕೊಡ್ತದೆ. ಅದ್ರ ಸಲುವಾಗಿ ನಾವು ನಿಜ ಅಂತ ತಿಳ್ಕೊಬೇಕಂದ್ರ ಈ ನೀತಿಯುತವಾಗಿ ಜೀವನವನ್ನು ಸಾಗಿಸ್ಬೇಕಾಗಿದೆ. ನೀತಿಯುತ ಜೀವನ ಇಲ್ಲ ನಮ್ಗೆ. ಅದಕ್ಕೆ ನಮ್ಮ ಸಮಾಧಾನ ಶಾಂತಿ ಹಾಳಾಗಿದೆ. ಆ ಸಮಾಧಾನ ಶಾಂತಿ ಹೊಂದ್ಬೇಕಂತೇಳಿ ವಸ್ತುಗಳನ್ನ ಅವಲಂಬಿಸ್ಕೊಂಡೆವು. ಏನೋ ಸಂಗೀತ ಕೇಳಿದೆ, ಏನೋ ಇದನ್ನ ನೋಡಿದೆ, ಒಂದೊಂದು ಇಂದ್ರಿಯ ಗುಲಾಮರಾಗಿಬಿಟ್ಟು ಆ ಇಂದ್ರಿಯ ಗುಲಾಮರಾದಾಗ ಈ ಇಂದ್ರಿಯಗಳ ಮುಖಾಂತರ ಸುಖ ಇಲ್ಲ ಅನ್ನೋದು, ವಸ್ತುಗಳ ಮುಖಾಂತರ ಸುಖ ಇಲ್ಲ ಅನ್ನೋದು ಅನುಭವಕ್ಕೆ ಸಹಿತ ಬರೋಲ್ಲ. ಯಾಕಂದ್ರೆ ಬಾಳ ಒಳಕ್ಕೆ ಹೋಗ್ಬಿಟ್ಟೆವ್ರು. ಅವು ಕೂಡ ತುದ್ಗಾಯಿ ಗೆಳತನ ಇತ್ತಂದ್ರೆ ಸರಕಿನ ಹಿಂದೆ ಸರ್ಕೋಬಹುದು. ರಾಟಿ ಮಟ್ಟ ಸಿಕ್ಕೊಂತಂದ್ರ ಹುಡುಗ ರಾಟಿ ಮಟ್ಟ ಸಿಕ್ಕೊಂತ ಹೆಂಗ ತೆಗಿಯಾಕ ಹೋಗುದ. ಹಂಗ ವಿಷಯದಲ್ಲಿ ನಾವು ರಾಟಿ ಮಟ್ಟ ಒಳಗೆ ಸಿಕ್ಕೊಂಡೆವು, ಹೊರಗೆ ಬರಾಕಾಗಲ್ಲ. ಯಾವಾಗ ಹೊಳಿಬೇಕ್ರಿ ನಮಗಿದೆಲ್ಲ ವಿಚಾರ. ನಾವು ಆ ವಿಚಾರಗಳನ್ನ ಪುನಃ ಜ್ಞಾನಿಗಳಿಗೆ ಹೇಳಿಕೊಟ್ಟಂತ ವಿಚಾರವನ್ನ ಪುನಃ ಮಲಕ್ ಹಾಕೋದ್ರಿಂದ ಅದು ನಮ್ಮ ಅರಿವಿಗೆ ಬರ್ತದೆ. ನಾನು ಎಷ್ಟರ ಮಟ್ಟಿಗೆ ನನ್ನಲ್ಲಿ ಅಳವಡಿಸ್ಕೊಂಡೇನಿ. ಎಲ್ಲ ಮಹಾತ್ಮರು ಹೇಳಿದ್ದು ನೀನು ಆ ಸ್ಥಿತಿ ನಾ ಕಂಡಂತ ಸ್ಥಿತಿಯನ್ನ ನೀನು ಕೊಟ್ಟು ಅನ್ನೋ ಸಲುವಾಗಿದ್ದ ಅವೆಲ್ಲವನ್ನ ಅವರು ಬರೆದಿಟ್ಟು ಹೇಳುದು ಕೇಳುದು ಮಾಡಿದ್ರು. ಅದನ್ನ ನಾವು ಅಳವಡಿಸ್ಕೊಂಡಾಗತ್ತಿಲ್ಲ. ತೋರಿಕೆ ಮಾತ್ರ ನಡೆಸೇವು. ಇರುವಿಕೆಗೆ ನಾ ಅದನ್ನು ಒಂದೇ ತೀರ್ಬೇಕನ್ನೋ ಒಂದು ಅಚಲ ದೃಢವಾದ ನಿರ್ಧಾರ ಇಲ್ಲ, ನಂಬಿಕೆ ಇಲ್ಲ.
ನಂಬಿಕೆ ಇಟ್ಟು ನಾವು ಅದನ್ನ ಒಂದೇ ತೀರ್ಬೇಕನ್ನೋ ಒಂದು ಆಸಕ್ತಿಯಿಂದ ಅದು ತೊಡಗಿದೀವಿ ಅಂದ್ರೆ ಆ ಸ್ಥಿತಿ ಮುಟ್ಟಕ್ ಸಾಧ್ಯ ಐತಿ. ನಾವ್ ಅದನ್ನ ಮುಟ್ಟೋ ಪ್ರಯತ್ನನೇ ಇಲ್ಲ. ಹಿಂಗೆ ನೋಡಿದ್ರಾತ ಮಾಡಿದ್ರಾತ ಕೇಳಿದ್ರಾತ ಇದ್ರಾಗ ಹೊಂಟೇವ್ ನಾವು. ಅದಕ್ಕೆ ನಾವು ಮೇಲಿಂದ ಮೇಲೆ ಪುನಃ ಪುನಃ ಈ ಅವ್ರು ಹೇಳಿಕೊಟ್ಟಂತ ಮಾರ್ಗವನ್ನ ಅಚ್ಚು ತಪ್ಪದೆ ಯಾವ ಕಾಲಷ್ಟು ಅದಕ್ಕೆ ಸ್ಥಿತಿ ಬರ್ದಂಗೆ ಅದರ ವಿಚಾರವನ್ನ ಪುನಃ ಪುನಃ ನೆನಪು ಮಾಡಿಕೊಂಡು ಅದನ್ನ ಸಾಧಿಸುವಂತ ಒಂದು ಸದ್ಬುದ್ಧಿಯಲ್ಲಿ ತೊಡಗಿದೀವಿ ಅಂದ್ರೆ ಮಾತ್ರ ನಾವು ಆ ಸುಖವನ್ನ ಪಡ್ಯಾಕ್ ಸಾಧ್ಯ ಐತೆ, ಆ ಸ್ಥಿತಿಯನ್ನ ನಾವು ಹೊಂದಕ್ ಸಾಧ್ಯ ಐತೆ. ಅದನ್ನ ಮಾಡೋದು ಮತ್ತೆ ಕರ್ತವ್ಯ ನಮ್ದು. ಅದನ್ನ ಮಾಡ್ದೆ ನಮ್ಮ ಮನುಷ್ಯ ಜನ್ಮದ ಸಫಲತೆ. ನಾವು ಆ ಸ್ಥಿತಿಯನ್ನು ಮುಟ್ಟಿದ್ರೆ ಈಗ ಸಫಲತೆ. ಇಲ್ಲ ಅಂದ್ರೆ ಇಲ್ಲ, ಮತ್ತ ಪುನರಪಿ ಜನನ ಪುನರಪಿ ಮರಣ. ಅದಕ್ಕೆ ನಾವು ಕೂಡ ನೀತಿಯುತ ಜೀವನ ಸಾಗಿಸಿ ಅಲ್ಲಿ ನಾವು ನಮ್ಮ ವಿಚಾರವನ್ನು ಏನು ಮಹಾತ್ಮರು ತಿಳಿಸ್ಕೊಟ್ಟದ ಆ ವಿಚಾರವನ್ನು ನಮ್ಮಲ್ಲಿ ಅಳವಡಿಸ್ಕೊಂಡು